ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಲೆಪ್ರಸಿ ಡೇ, ವಿಶ್ವ ಕುಷ್ಠರೋಗ ದಿನದ ಅಂಗವಾಗಿ ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ದ ಮೆಟಾಲಜಿ, ಡಾಕ್ಟರ್ ವಿಜಯ ಸಜ್ಜನ್ ಅವರು. ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ಮತ್ತೊಮ್ಮೆ ನಮಸ್ಕಾರ. ಇವತ್ತಿನ ವಿಷಯ ವರ್ಲ್ಡ್ ಲೆಪ್ರಸಿ ಡೇ, ವಿಶ್ವ ಕುಷ್ಠರೋಗ ದಿನ. ಇದು ಯಾವಾಗಿಂದ ಆಚರಣೆ ಜಾರಿಗೆ ಆಗಿದೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ವರ್ಲ್ಡ್ ಲೆಪ್ರಸಿ ಡೇ ಅಥವಾ ವಿಶ್ವ ಕುಷ್ಠರೋಗ ದಿನ ನಾವು ಭಾರತದಲ್ಲಿ 30ನೇ ಜಾನ್ವರಿ ಆಚರಿಸ್ತೇವೆ. ಯಾಕಂದರೆ ಈ ದಿನ ಮಹಾತ್ಮ ಗಾಂಧಿಯವರು ನಿಧನರಾಗಿದ್ದರು. ಸೊ ಅವ್ರನ್ನ ನೆನೆಸ್ಕೊಳ್ಳೋಕ್ಕೆ, ಆಮೇಲೆ ಅವರಿಗೆ ಕುಷ್ಠರೋಗ ಇದ್ದವ್ರ ಮೇಲೆ ತುಂಬಾ ಮಮಕಾರ ಇತ್ತು. ಸೊ ಅದನ್ನ ನೆನೆಸ್ಕೊಳ್ಳೋಕ್ಕೆ ನಾವು ಇದು ವರ್ಲ್ಡ್ ಲೆಪ್ರಸಿ ಡೇ ಇಂಡಿಯಾನಲ್ಲಿ 26 ಜಾನ್ವರಿ ಆಚರಿಸುತ್ತೇವೆ. ಲೆಪ್ರಸಿ ಬಗ್ಗೆ ಮಾತನಾಡೋಣ, ಈ ದಿನದ ಬಗ್ಗೆ ಮಾತನಾಡೋಣ. ಎಲ್ಲ ಒಂದು ದಿನಕ್ಕೆ ಏನಾದರೂ ಒಂದು ಥೀಮ್, ಘೋಷವಾಕ್ಯ ಪ್ರತಿ ವರ್ಷ ಇದ್ದೇ ಇರುತ್ತೆ. ಈ ವರ್ಷ 2026 ಏನಿದೆ ಅದ್ರ ಬಗ್ಗೆ ಸ್ವಲ್ಪ. ಇದರಲ್ಲಿ ಏನಿದೆ ಅಂದ್ರೆ ಲೆಪ್ರಸಿ ಇಸ್ ಕ್ಯೂರಬಲ್, ವಿ ಹ್ಯಾವ್ ಟು ಎಂಡ್ ದ ಸ್ಟಿಗ್ಮಾ ಅಂತ. ಅಂದ್ರೆ ಲೆಪ್ರಸಿ ಇದ್ದು ಪ್ರಾಬ್ಲಮ್ ನಾವು ಕ್ಯೂರ್ ಮಾಡ್ಬೋದು ಲೆಪ್ರಸಿನ, ಬಟ್ ಅದಕ್ಕೆ ಅಂಟ್ಕೊಂಡಿರೋದು ಅಸಹ್ಯತನ, ಅದನ್ನ ನಾವು ಎಂಡ್ ಮಾಡಬೇಕು ಅಂತ ಇರೋದು. ಬಹಳ ಉತ್ತಮವಾದ ಒಂದು ಥೀಮ್ ಇದೆ, ಅದ್ರ ಬಗ್ಗೆ ಖಂಡಿತ ಮಾತನಾಡೋಣ. ಸ್ಟಿಗ್ಮಾ ಬಗ್ಗೆ ಇನ್ನೂ ಬಹಳ ವಿವರವಾಗಿ. ಅದರಿಗಿಂತ ಮುಂಚೆ ಕುಷ್ಠರೋಗ ಎಂದರೇನು? ಕುಷ್ಠರೋಗ ಅಂದ್ರೆ ಅಥವಾ ಲೆಪ್ರಸಿ ಅಂದ್ರೆ ಇದು ಒಂದು ಇನ್ಫೆಕ್ಷಸ್ ಡಿಸೀಸ್ ಅಂತ ಹೇಳ್ತೇವೆ. ಅಂದ್ರೆ ಇದು ಒಂದು ಕ್ರಿಮಿಯಿಂದ ಆಗೋ ರೋಗ. ಈ ಕ್ರಿಮಿ ಯಾವುದಪ್ಪ ಅಂದ್ರೆ ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಅಂತ. ಸೊ ಇದು ಬೇರೆ ಕ್ರಿಮಿಗಳನ್ನ ಕಂಪೇರ್ ಮಾಡಿದ್ರೆ ತುಂಬಾ ಸ್ಲೋ ಆಗಿ ಬೆಳೀತದೆ. ಸೊ ಅದಕ್ಕೆ ಲೆಪ್ರಸಿ ಇದ್ದವರಲ್ಲಿ ನಾವು ಲೆಪ್ರಸಿ ಕಾಣೋದನ್ನು ತುಂಬಾ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಏನು ಹೇಳ್ತೇವೆ, ಅದು ತುಂಬಾ ಜಾಸ್ತಿ ಇರುತ್ತೆ. ಸೊ ಲೆಪ್ರಸಿ ಇದ್ದವ್ರಿಗೆ ಇದು ಏನಾಗತ್ತಪ್ಪ, ಲೆಪ್ರಸಿ ಏನ್ ಮಾಡುತ್ತೆ ಅಂದ್ರೆ ಇದು ಫಸ್ಟ್ ನಮ್ದು ನರ್ವ್ಸ್ ಅಂತ ಇರುತ್ತೆ. ಆ ನರ್ವ್ಸ್ ಮೇಲೆ ಅಟ್ಯಾಕ್ ಮಾಡುತ್ತೆ. ನರ್ವ್ಸ್ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ಆಮೇಲೆ ಬೇರೆ ಬಾಡಿ ಪಾರ್ಟಲ್ಲೂ ಸ್ಪ್ರೆಡ್ ಆಗುತ್ತೆ. ಬಟ್ ಇದು ನರ್ವ್ಸ್ ಅಟ್ಯಾಕ್ ಮಾಡೋದ್ರಿಂದ ನಮಗೆ ಸ್ಪರ್ಶ ಅದು ಕಡಿಮೆ ಆಗುತ್ತೆ. ಸೊ ನರ್ವ್ ಸಪ್ಲೈ ಈವನ್ ಮಸಲ್ಸ್ಗಿರುತ್ತೆ, ಆಮೇಲೆ ಸೆನ್ಸೇಷನ್ಗಿರುತ್ತೆ. ಸೊ ಇದರಿಂದ ಮಸಲ್ ಇದಾದ್ರೆ ಪ್ಯಾರಲೈಸಿಸ್ ಆಗ್ಬೋದು, ನರ್ವ್ ಆದರೆ ನಮ್ಮದು ಸ್ಪರ್ಶ ಅದನ್ನು ಕಳ್ಕೊಬೋದು. ಮತ್ತು ಇದು ಅದಲ್ದೇ ಬೇರೆ ಸಿಸ್ಟಮ್ಸ್ ಎಲ್ಲನೂ ಎಫೆಕ್ಟ್ ಆಗುತ್ತೆ. ಬಟ್ ಒಂದಾಗಿ ಹೇಳಬೇಕಂದ್ರೆ ಇದು ಹರಡೋದು ಅಂತ ಏನಾರು ಹೇಳಿದ್ರೆ ನಮ್ದು ಉಸಿರಾಟದಿಂದ ಹರಡುತ್ತೆ. ಇದಕ್ಕೇನಂತ ಹೇಳ್ತೇವೆ ಅಂದರೆ ನಾವು ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ಹೇಳೋದು. ಸೊ ಇದು ಹೇಗೆ ಹರಡುತ್ತಪ್ಪ ಅಂತ ಇರ್ಬೋದು. ಯಾಕೆ ಇಂಡಿಯಾನಲ್ಲಿ ಅಥವಾ ನಮ್ಮ ದೇಶದಲ್ಲಿ ಲೆಪ್ರಸಿ ಆಲ್ಮೋಸ್ಟ್ ಎಲ್ಲರಿಗೂ, ಅನ್ಲೆಸ್ we tell that they don't have it or prove otherwise, they may be carrying this bacteria. ಬಟ್ ಯಾಕಾಗಲ್ಲಪ್ಪ ಅಂದರೆ ಇದು ಎಲ್ಲಾನು ಇಮ್ಯುನಿಟಿನಲ್ಲಿ. ಇವಾಗ ಲೆಪ್ರಸಿ, ಟ್ಯೂಬರ್ಕ್ಲೋಸಿಸ್ ಆಲ್ಮೋಸ್ಟ್ ಅಣ್ಣ ತಮ್ಮ ಥರ ಹೇಳ್ಬೋದು. ಓಕೆ, ಬಟ್ ಅವು ಎರಡೂ ಎಲ್ಲರಲ್ಲಿ ಯಾಕಾಗಲ್ಲ ಅಂದರೆ ಅದು ನಮ್ಮ ಇಮ್ಯುನಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಮ್ಮ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿದೆ ಅಂದರೆ ನಮಗೆ ಲೆಪ್ರಸಿ ಬಂದ್ರೂ ನಮ್ಮ ಇಮ್ಯುನಿಟಿ ಅದನ್ನು ಫೈಟ್ ಮಾಡಿಬಿಟ್ಟು ಅದನ್ನು ಅಲ್ಲೇನೇ ನಾಶ ಮಾಡಿಬಿಡುತ್ತೆ, ಅದು ಹರಡ್ಲಿಕ್ಕಿಲ್ಲ. ಬಟ್ ನಮ್ಮ ಇಮ್ಯುನಿಟಿ ಸರಿ ಇಲ್ಲ, ಆರ್ ಸಮ್ಟೈಮ್ಸ್ ಈ ಬ್ಯಾಕ್ಟೀರಿಯಾಗಷ್ಟೇ ಇಮ್ಯುನಿಟಿ ಸರಿ ಇಲ್ಲ ಅಂದರೆ ನಮಗೆ ಇನ್ಫೆಕ್ಷನ್ ಬರ್ಬೋದು. ಸೊ ಇಮ್ಯುನಿಟಿ ತುಂಬ ಚೆನ್ನಾಗಿದ್ರೆ ನಾವೇನು ಹೇಳ್ತೇವೆ ಅಂದರೆ ಟ್ಯೂಬರ್ಕ್ಯುಲರ್ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ. ಆಮೇಲೆ ಇಮ್ಯುನಿಟಿ ಕಡಿಮೆ ಇತ್ತು ಅಂದರೆ ಲೆಪ್ರೊಮ್ಯಾಟಸ್ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ. ಸೊ ಟ್ಯೂಬರ್ಕ್ಯುಲರ್ ಸ್ಪೆಕ್ಟ್ರಮಲ್ಲಿ ಬ್ಯಾಕ್ಟೀರಿಯಲ್ ಲೋಡ್ ಅಂತ ಹೇಳೋದು ಅದು ತುಂಬ ಕಡಿಮೆ ಇರುತ್ತೆ. ಲೆಪ್ರೊಮ್ಯಾಟಸ್ ಸ್ಪೆಕ್ಟ್ರಮಲ್ಲಿ ಬ್ಯಾಕ್ಟೀರಿಯಲ್ ಲೋಡ್ ಜಾಸ್ತಿ ಇರುತ್ತೆ. ಸೊ ಬಟ್ ಮೇನ್ಲಿ ಇದು ಪ್ರಾಬ್ಲಮ್ ಲೆಪ್ರಸಿನಲ್ಲಿ ಏನಿರೋದು, ಯಾಕಿರೋದು ಅಂದರೆ ಇದು ನಮ್ಮ ನರ್ವ್ಸ್ ಅಥವಾ ನರಗಳನ್ನು ಹಾವಳಿ ಮಾಡುತ್ತೆ. ಇದರಿಂದನೇ ಎಲ್ಲ ಪರಿಣಾಮಗಳು ಏನೇನಿದೆ ಅಂದ್ರೆ ಸೈಡ್ ಎಫೆಕ್ಟ್ಸ್ ಏನಿದೆ ಅದನ್ನ ನಾವು ನೋಡ್ತೇವೆ. ಲೆಪ್ರಸಿ ಬಗ್ಗೆ ವಿವರವಾಗಿ ಹೇಳಿದ್ರಿ. ಅಂತ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಆರಂಭಿಕ ಲಕ್ಷಣ, ಸಿಂಪ್ಟಮ್ಸ್, ಅದ್ರ ಬಗ್ಗೆ ಸ್ವಲ್ಪ ಡೀಪ್ ಡೈವ್ ಮಾಡೋಣ. ಸ್ವಲ್ಪ ನೀವು ಹೇಳಿದ್ರಿ, ಇನ್ನೊಂದು ಸ್ವಲ್ಪ. ಇವಾಗ ಹೇಗೆ ಹೇಳ್ತೇವೆ ಅಂದರೆ ಲೆಪ್ರಸಿನಲ್ಲಿ ತುಂಬ ಕ್ಲಾಸಿಫಿಕೇಶನ್ಸ್ ಅದೆಲ್ಲ ಇದೆ. ಸೊ ನಾವು ಬೇಸಿಕ್ ಆಗಿ ಹೋಗೋಣ. ಇವಾಗ ಸ್ಟಾರ್ಟಿಂಗಲ್ಲಿ ಯಾರಿಗಾರೊಬ್ಬರಿಗೆ ಚಿಕ್ಕ ಮಕ್ಕಳಲ್ಲಿ ಅಥವಾ ಸ್ಟಾರ್ಟಿಂಗಲ್ಲಿ ಲೆಪ್ರಸಿ ಲಕ್ಷಣಗಳು ಏನಿರ್ಬೋದಪ್ಪ ಅಂದರೆ ಏನೋ ಬಿಳಿ ಮಚ್ಚೆ ಇರ್ಬೋದು. ಅದು ಅವರಿಗೆ ಏನು ಪ್ರಾಬ್ಲಮೇ ಇರಲ್ಲ, ಮುಖದ ಮೇಲೆ ಕಾಣ್ಬೋದು ಅಥವಾ ದೇಹದ ಎಲ್ಲದರಲ್ಲೂ ಕಾಣ್ಬೋದು. ಸೊ ಈ ಮಚ್ಚೆ ಏನಾರು ಅವ್ರ ಇಮ್ಯುನಿಟಿ ಚೆನ್ನಾಗಿದ್ರೆ ಅದು ತನ್ನಷ್ಟಕ್ಕೆ ತಾನೇ ಅಂದ್ರೆ ಇದು ಹೀಲ್ ಆಗಿಬಿಡುತ್ತೆ, ಅದು ಏನಾಗಲ್ಲ. ಬಟ್ ಇಮ್ಯುನಿಟಿ ಸರಿ ಇಲ್ಲ ಅಥವಾ ಅವ್ರಿಗೆ ಅದು ಫೈಟ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಅದು ಸ್ಲೋ ಆಗಿ ಟ್ಯೂಬರ್ಕ್ಯುಲರ್ ಸ್ಪೆಕ್ಟ್ರಮ್ಗೆ ಹೋಗ್ಬೋದು. ಇವಾಗ ಟ್ಯೂಬರ್ಕ್ಯುಲರ್ ಸ್ಪೆಕ್ಟ್ರಮ್ಗೆ ಹೋದ್ರೆ ಏನಾಗುತ್ತಪ್ಪ ಅಂದ್ರೆ ಇದು ಒಂಥರ ಚರ್ಮ ತಿಕ್ಕಾಗ್ಬೋದು, ಬಿಳುಪಾಗ್ಬೋದು, ಕೆಂಪಾಗ್ಬೋದು. ಆಮೇಲೆ ಅದನ್ನ ನಾವೇನಾದ್ರು ಟೆಸ್ಟ್ ಮಾಡಿದ್ರೆ ಅದರಲ್ಲಿ ಸ್ಪರ್ಶ ಕಡಿಮೆ ಇರ್ಬೋದು.
ಸೊ ಇವಾಗ ಟ್ಯೂಬರ್ಕ್ಯುಲರ್ ಸ್ಪೆಕ್ಟ್ರಮಲ್ಲಿ ನಾವೇನು ಹೇಳ್ತೇವೆ ಅಂದರೆ ಪ್ಯಾಚಸ್ ಅಂತ ಹೇಳ್ತೀವಿ. ಅದು ಏನಿರುತ್ತೆ, ಕಡಿಮೆ ಇರುತ್ತೆ, ಆಲ್ಮೋಸ್ಟ್ 3-5 ಪ್ಯಾಚಸ್ ಇರ್ಬೋದು. ಮತ್ತೆ ಅದರ ನೆಕ್ಸ್ಟ್ ಸ್ಟೇಜ್ ಬಾರ್ಡರ್ ಲೈನ್ ಟ್ಯೂಬರ್ಕ್ಲಾಯ್ಡ್ ಅಂದರೆ ಪ್ಯಾಚಸ್ ಜಾಸ್ತಿ ಆಗ್ಬೋದು. ಲೆಪ್ರೊಮ್ಯಾಟಸಲ್ಲಿ ತುಂಬ ಜಾಸ್ತಿನೇ ಪ್ಯಾಚಸ್ ಇರ್ಬೋದು, ಅಥವಾ ಪ್ಯಾಚಸ್ ಇರಲಿಲ್ಲ ಅಂದ್ರೂ ನಾವೇನು ಹೇಳ್ತೇವೆ ಅಂದರೆ ಫುಲ್ ಮೈ ತುಂಬ ಇನ್ಫಿಲ್ಟ್ರೇಷನ್ ಅಂತ ಹೇಳ್ತೀವಿ. ಅಂದರೆ ಸ್ಮಾಲ್ ಚರ್ಮ ಪೂರ್ತಿ ಒಂಥರ ಊದ್ಕೊಂಡಂಗೆ ಆಗಿರ್ತದೆ. ಸೊ ಈ ಥರನೂ ಆಗ್ಬೋದು. ಬಟ್ ಮೇನ್ ಪ್ರಾಬ್ಲಮ್ ಲೆಪ್ರಸಿನಲ್ಲಿ ನರ್ವ್ ಡ್ಯಾಮೇಜ್. ನರ್ವ್ ಡ್ಯಾಮೇಜ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್. ಅಂದರೆ ಇದರಿಂದನೇ ಎಲ್ಲ ಪ್ರಾಬ್ಲಮ್ಸ್ ಚಾಲು ಆಗುತ್ತೆ. ಅಂತ ಸಂದರ್ಭದಲ್ಲಿ ಈಗ ಈ ಒಂದು ರೋಗ ಕುಷ್ಠರೋಗ ಸಾಂಕ್ರಾಮಿಕವೇ, ಒಬ್ಬರಿಂದ ಒಬ್ಬರಿಗೆ ಹರಡಬಹುದೇ? ಹೌದು, ಕುಷ್ಠರೋಗ ಸಾಂಕ್ರಾಮಿಕ ಆರ್ ಇಟ್ ಇಸ್ ಕಂಟೇಜಿಯಸ್. ಸೊ ಇದು ಒಬ್ಬರಿಂದ ಒಬ್ಬರು ಹರಡ್ಬೋದು. ಬಟ್ ನಾನು ಮತ್ತೆ ವಾಪಸ್ ಹೇಳ್ದಂಗೆ ಒಬ್ಬರದ್ದು ಇಮ್ಯುನಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವ್ರದ್ದು ಇಮ್ಯುನಿಟಿ ಕಡಿಮೆ ಇತ್ತಂದರೆ ಡೆಫಿನೆಟ್ ಆಗಿ ಅವ್ರಿಗೆ ಲೆಪ್ರಸಿ ಬರ್ಬೋದು. ಅಥವಾ ಏನಾಗುತ್ತಂದ್ರೆ ಒಂದೊಂದ್ಸತಿ ಫ್ಯಾಮಿಲಿನಲ್ಲಿ ಯಾರಿಗಾರು ಲೆಪ್ರಸಿ ಇರುತ್ತೆ, ಸೊ ಅವರಿಂದ ಲೆಪ್ರಸಿ ಬರ್ಬೋದು. ಸೊ ಡೆಫಿನೆಟ್ಲಿ ಇದು ಸಾಂಕ್ರಾಮಿಕ ರೋಗ. ವೈದ್ಯರಾದ ನೀವು ಇಮ್ಯುನಿಟಿ ಅಂತ ಹೇಳ್ತೀರಾ. ಈ ಇಮ್ಯುನಿಟಿ ಶಬ್ದ ಕರೋನಾ ಮಹಾಮಾರಿ ಸಂದರ್ಭದಲ್ಲಿಯೂ ಬಹಳಷ್ಟು ಟ್ರೆಂಡಲ್ಲಿತ್ತು. ಆಚೆ ಕೇಳುಗರಲ್ಲಿ ಒಂದು ಪ್ರಶ್ನೆ ಖಂಡಿತ ಬಂದೇ ಬರುತ್ತೆ. ವೈದ್ಯರಾದ ನೀವು ಅದನ್ನು ಕರೆಕ್ಟಾಗಿ ಹೇಳ್ಬೋದು. ಇಮ್ಯುನಿಟಿ ಹೇಗೆ ಹೆಚ್ಚಿಸಬಹುದು? ಇಮ್ಯುನಿಟಿ ಇರೋದು ನಮ್ಮ ಲೈಫ್ ಸ್ಟೈಲ್ ಮೇಲೆ ಇರುತ್ತೆ. ಡೆಫಿನೆಟ್ಲಿ ವೆಲ್ ಬ್ಯಾಲೆನ್ಸ್ ಡೈಟ್ ಆ್ಯಂಡ್ ಪ್ರಾಪರ್ ಎಕ್ಸಸೈಸ್ ಆ್ಯಂಡ್ ಮೆಂಟಲ್ ಹೆಲ್ತ್, ಆಲ್ ದೀಸ್ 3 ಥಿಂಗ್ಸ್ ಟುಗೆದರ್ ವಿ ಕ್ಯಾನ್ ಮೇಂಟೈನ್ ಅವರ್ ಇಮ್ಯುನಿಟಿ. ಅಂದರೆ ನಾವು ನಮ್ಮ ಪ್ಲೇಟು ಪೂರ್ತಿಯಾಗಿ ವೆಲ್ ಬ್ಯಾಲೆನ್ಸ್ಡ್ ಇರಬೇಕು. ಆಮೇಲೆ ನೆಕ್ಸ್ಟು ಡೈಲಿ ಎಕ್ಸಸೈಸ್ ಮಾಡಲೇಬೇಕು, ಅರೌಂಡ್ 1 hour, ದಟ್ ವಿಲ್ ಬಿ ಫೈನ್. ಆಮೇಲೆ ಪ್ರಾಣಾಯಾಮ ಆರ್ ಕೀಪಿಂಗ್ ಅವರ್ ಮೆಂಟಲ್ ಸ್ಟೇಟಸ್ ಗುಡ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿದೆ ಅಂದರೆ ನಿದ್ದೆ. ಸೊ ನಿದ್ದೆ ಕರೆಕ್ಟಾಗಿರಬೇಕು. ವಿ ಹ್ಯಾವ್ ಟು ಹ್ಯಾವ್ ಬಿಟ್ವೀನ್ ದ 10 to 5 AM 10 PM to 5 AM ಏನಂತೇವಿ, ಆ ಟೈಮಲ್ಲಿ ನಿದ್ದೆ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಬಾಡಿ ಫಂಕ್ಷನ್ ಚೆನ್ನಾಗಾಗುತ್ತೆ. ಸೊ ನಮ್ದು ಏನು ಹೋರಾಡೋ ಶಕ್ತಿ ಇರುತ್ತೆ ಅಂದರೆ ಇಮ್ಯೂನ್ ಸೆಲ್ಸ್ ಅಂತ ಏನು ಹೇಳ್ತೀವಿ, ಅದು ಕರೆಕ್ಟಾಗಿ ಕೆಲಸ ಮಾಡುತ್ತೆ. ಸೊ ಇದರಲ್ಲಿ ಏನಾದ್ರು ಏರುಪೇರು ಆದರೆ ಅದ್ರ ಕೆಲಸ ಎಲ್ಲನೂ ಎಫೆಕ್ಟ್ ಆಗುತ್ತೆ. ಲಕ್ಷಣದ ಬಗ್ಗೆ ನಾವು ಆರಂಭಿಕ ಲಕ್ಷಣದ ಬಗ್ಗೆ ಮಾತನಾಡಿದ್ವಿ. ಈಗ ಒಬ್ಬರಿಗೆ ಈ ಒಂದು ರೋಗ ಇದೆ, ಅವರು ನಿಗ್ಲೆಕ್ಟ್ ಮಾಡಿದ್ರು, ಎಲ್ಲಿವರೆಗೂ ಹೋಗ್ಬೋದು? ತೀವ್ರ ಲಕ್ಷಣ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದು. ನಾನು ಹೇಳ್ದಂಗೆ ಎಷ್ಟೊಂದು ಜನಕ್ಕೆ ಲೆಪ್ರಸಿ ಬರ್ಬೋದು, ಅವ್ರಿಗೆ ಅದರಿಂದ ಏನು ಪ್ರಾಬ್ಲಮೇ ಆಗ್ದೇನೆ ಅದು ತನ್ನಷ್ಟಕ್ಕೆ ತಾನೇ ಕ್ಯೂರು ಆಗ್ಬೋದು. ಬಟ್ ಅಕಸ್ಮಾತಾಗಿ ಅವರಲ್ಲಿ ಈ ರೋಗನ ಹೋರಾಡೋ ಶಕ್ತಿ ಕಡಿಮೆ ಇದೆ ಅಂತ ಅಂದರೆ ಅವರಿಗೆ ಫಸ್ಟ್ ಆಗೋದು ಚರ್ಮದಲ್ಲಿ ದಬ್ಬೆ ಕಾಣ್ಬೋದು. ಒಬ್ಬೊಬ್ರಿಗೆ ಅದು ಕಾಣಲ್ಲ, ಎಲ್ಲರಿಗೂ ಕಾಣಬೇಕಂತ ಇರಲ್ಲ. ಸೊ ಅವರಿಗೆ ವರ್ಷಾನ್ಗಟ್ಲೆ ಈ ಕ್ರಿಮಿನ ಅವ್ರ ಮೈಯಲ್ಲೇ ಕ್ಯಾರಿ ಮಾಡ್ಕೊಂಡು ತಿರುಗಾಡ್ತಿರ್ಬೋದು, ಬಟ್ ಅವ್ರಿಗೇನು ಲಕ್ಷಣ ಇರಲ್ಲ. ಬಟ್ ಲಾಸ್ಟ್ ಸ್ಟೇಜಲ್ಲಿ ಬಂದರೆ ಈಗ ನಮ್ಗೆ ಏನು ಹೇಳ್ತಾ ಇದ್ದೀವಿ ನಾವು ಅಂದರೆ ನರ್ವ್ ಡ್ಯಾಮೇಜ್ ಅಥವಾ ನರದ ಡ್ಯಾಮೇಜಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಸ್ಪರ್ಶ ಕಡಿಮೆ ಆಗುತ್ತೆ. ಆಮೇಲೆ ನರ ಡ್ಯಾಮೇಜಿಂದ ಮತ್ತೆ ಅದು ಮಸಲ್ಸ್ಗೂ ಎಫೆಕ್ಟ್ ಆಗ್ಬೋದು. ಸೊ ಅದರಿಂದ ಪ್ಯಾರಲೈಸಿಸ್ ಆಗ್ಬೋದು. ಸೊ ಅವರಿಗೆ ನಡಿಬೇಕಾದ್ರೆ ನಾವೇನು ಹೇಳ್ತೀವಿ, ಸ್ಲಿಪ್ಪೇಜ್ ಆಫ್ ಫುಟ್ವೇರ್ ಅಂದರೆ ಕಾಲಲ್ಲಿ ಚಪ್ಪಲಿ ಹಾಕದೇ ಇರೋಕ್ಕಾಗ್ಬೋದು. ಆಮೇಲೆ ಕುಷ್ಠರೋಗದಲ್ಲಿ ಕೈ ಯೂಸ್ ಮಾಡದೇ ಇರೋಕ್ಕಾಗ್ಬೋದು, ಅಂದರೆ ಕ್ಲಾ ಹ್ಯಾಂಡ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಆಗ್ಬೋದು, ದಟ್ ಈಸ್ ಇನ್ ಎಕ್ಸ್ಟ್ರೀಮ್. ಆಮೇಲೆ ಮುಖದಲ್ಲೆಲ್ಲಾನು ಪೂರ್ತಿ ಇನ್ಫಿಲ್ಟ್ರೇಷನ್ ಅಂತ ಹೇಳ್ತೀವಿ. ಸೊ ಮೂಗನ್ನು ಎಲ್ಲಾನು ಡ್ಯಾಮೇಜ್ ಆಗ್ಬೋದು, ಕಣ್ಣು ಡ್ಯಾಮೇಜ್ ಆಗ್ಬೋದು. ಆಮೇಲೆ ನಾವು ಲೆಪ್ರೊಮ್ಯಾಟಸ್ ಸ್ಪೆಕ್ಟ್ರಮಲ್ಲಿ ಹೋದರೆ ಅಲ್ಲಿ ಏನಂತ ಹೇಳ್ತೇವೆ ಅಂದರೆ ಇಟ್ ಕ್ಯಾನ್ ಎಲ್ಲ ಆರ್ಗನ್ಸ್ ಇನ್ವಾಲ್ವ್ ಮಾಡ್ಬೋದು. ಅಂದರೆ ಇಮ್ಯೂನ್ ಸಿಸ್ಟಮ್ಮು ಏನಂದರೆ ಆಂಟಿಜನ್ ಆಂಟಿಬಾಡಿ ರಿಯಾಕ್ಷನ್ ಅಂತ ಹೇಳ್ತೇವೆ. ಸೊ ಈ ರಿಯಾಕ್ಷನಿಂದ ದೇಹದಲ್ಲಿರೋ ಎಲ್ಲ ಸಿಸ್ಟಮ್ಸ್ನೂ ಇನ್ವಾಲ್ವ್ ಆಗುತ್ತೆ. ಸೊ ಒಂದೊಂದಾಗಿ ದುಷ್ಪರಿಣಾಮ ಕಾಣ್ಕೊಂತ ಹೋಗುತ್ತೆ. ಈಗ ಈ ಕುಷ್ಠ ರೋಗದ ಕುರಿತು ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವ ರೀತಿಯ ಚಿಕಿತ್ಸೆ ಲಭ್ಯವಿದೆ ಅದರ ಬಗ್ಗೆ ನಿಮ್ಮ ಕಡೆಯಿಂದ ಖಂಡಿತ ಮಾಹಿತಿ ಪಡ್ಕೊಳ್ಳೋಣ. ಅದರಿಗಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Pelagavi. Call 08312 473777. KLE ಕನಸು
ಜನನಸದ ವೇಣುಧ್ವನಿ ವೇಣುಧ್ವನಿ. ವಿರಾಮದ ನಂತರ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ವಿಶ್ವ ಕುಷ್ಠರೋಗ ದಿನದ ಅಂಗವಾಗಿ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಡರ್ಮಟಾಲಜಿ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ವಿಜಯ ಸಜ್ಜನ್ ಅವರು. ಬ್ರೇಕ್ನ ಮುಂಚೆ ಆ ಪ್ರಶ್ನೆ ಕೇಳಿದೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಒಂದು ರೋಗದ ಕುರಿತು, ಕುಷ್ಠರೋಗದ ಕುರಿತು ಚಿಕಿತ್ಸೆ ಲಭ್ಯವಿದೆಯಾ? ಅದರ ಬಗ್ಗೆ ತಿಳಿಸಿ. ನಮ್ಮ ಭಾರತ ಸರ್ಕಾರ ಕುಷ್ಠರೋಗನ ಪ್ರಿವೆಂಟ್ ಮಾಡೋಕ್ಕೆ ಅಥವಾ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ತುಂಬ ಪ್ರೋಗ್ರಾಮ್ಸ್ಗಳು ಇದೆ. ಏನಂದ್ರೆ ನ್ಯಾಷನಲ್ ಲೆಪ್ರಸಿ ಇರಾಡಿಕೇಶನ್ ಪ್ರೋಗ್ರಾಮ್ ಅಂತ ನಡೀತಾ ಇದೆ. ಸೊ ಎಲ್ಲ ಆಸ್ಪತ್ರೆದಲ್ಲಿ ಈವನ್ ನಮ್ಮ ಆಶಾ ವರ್ಕರ್ಸ್ ಇಂದ ಹಿಡ್ಕೊಂಡ್ಬಿಟ್ಟು ಅವರು ಕುಷ್ಠರೋಗದನ್ನ ಏನಂತ ಹೇಳ್ತಾರೆ ಅಂದ್ರೆ ಡಿಟೆಕ್ಷನ್ ಎಲ್ಲ ಮಾಡಕ್ಕೆ ಟ್ರೈ ಮಾಡ್ತಾರೆ. ಮತ್ತೆ ಯಾರಿಗಾರು ಕುಷ್ಠರೋಗ ಇದ್ರೆ ಸರ್ಕಾರಿ ಆಸ್ಪತ್ರೆದಲ್ಲಿ ಏನಂತ ಹೇಳ್ತೇವೆ ಅಂದ್ರೆ ನಾವು MDT ಅಂತ. MDT ಅಂದ್ರೆ ಮಲ್ಟಿ ಡ್ರಗ್ ಥೆರಪಿ. ಇವಾಗ ಯಾರಿಗೆ ಪಾಸಿಬ್ಯಾಸಿಲರಿ ಮತ್ತೆ ಮಲ್ಟಿಬ್ಯಾಸಿಲರಿ ಅಂತ ಹೇಳ್ತೇವೆ. ಯಾರ್ದು ಇಮ್ಯುನಿಟಿ ಚೆನ್ನಾಗಿದೆ ಅವರಿಗೆ ಟ್ಯೂಬರ್ಕ್ಯುಲೋಸ್ ಸ್ಪೆಕ್ಟ್ರಮ್ ಅಂತ ಹೇಳೋದು. ಸೊ ಅವರಿಗೆ ಪಾಸಿಬ್ಯಾಸಿಲರಿ ಟ್ರೀಟ್ಮೆಂಟ್ ಕೊಡ್ತಾರೆ. ಆಮೇಲೆ ಯಾರಿಗೆ ಲೋಡ್ ಜಾಸ್ತಿ ಇರುತ್ತೆ, ಲೋಡ್ ಜಾಸ್ತಿ ಇರುತ್ತೆ, ಅವರಿಗೆ ಮಲ್ಟಿ ಡ್ರಗ್ ಥೆರಪಿ ಅಂತ ಕೊಡ್ತಾರೆ. ಅದು ಬ್ಲಿಸ್ಟರ್ ಪ್ಯಾಕೆಟ್ ಅಲ್ಲಿ ಇದೆ. ಸೊ ಇದು ಸರ್ಕಾರಿ ದವಾಖಾನೆಯಲ್ಲಿ ಎಲ್ಲ ಕಡೆ ಸರ್ಕಾರಿ ದವಾಖಾನೆಯಲ್ಲಿ ಫ್ರೀಯಾಗಿ ಸಿಗುತ್ತೆ. ಆಮೇಲೆ ಆಶಾ ವರ್ಕರು ಅವ್ರಿಗೆ ಗೊತ್ತಿರುತ್ತೆ, ಅವರು ಸರ್ಕಾರಿ ದವಾಖಾನೆಗೆ ರೆಫರ್ ಮಾಡಿಬಿಟ್ಟು ಇದನ್ನ ಟ್ರೀಟ್ಮೆಂಟು ಫ್ರೀಯಾಗಿ ಕೊಡ್ತಾರೆ. ಆಮೇಲೆ ಅವ್ರು ಫಾಲೋ ಅಪ್ ಮಾಡ್ತಾರೆ. ಸೊ ಅವ್ರು ಹೇಗೆ ಅಂದರೆ ಯಾರಿಗೆ ಇರುತ್ತೆ ಅವ್ರ ಮನೆಗೆ ಬಂದ್ಬಿಟ್ಟು ದೇ ಕಂಪ್ಲೀಟ್ ದಟ್ ಕೋರ್ಸ್. ಲೈಕ್ ಇವಾಗ 6 months ಕೋರ್ಸ್ ಇದೆ ಅಥವಾ 1 year ಕೋರ್ಸ್ ಇದೆ, ಅದನ್ನ ಪೂರ್ತಿ ಕಂಪ್ಲೀಟ್ ಮಾಡಬೇಕಂತ ಮಾಡೋ ತನಕನೂ ಫಾಲೋ ಅಪ್ ಮಾಡ್ತಾರೆ. ಈ ಥೀಮ್ನಲ್ಲಿ ಸ್ಟಿಗ್ಮಾ ಬ್ರೇಕ್ ಮಾಡಬೇಕು ಅಂತ ಬಂದಿದೆ. ಅಂಥ ಸಂದರ್ಭದಲ್ಲಿ ರೋಗ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಗೆ ಮಾನಸಿಕವಾಗಿಯೂ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡುತ್ತೆ. ಅವ್ರ ಪರ್ಸ್ಪೆಕ್ಟಿವ್ದಿಂದ ಅವರು ಹೇಗೆ ಸಮಾಜದಲ್ಲಿ ಜೀವನ ಮಾಡಬೇಕು, ಅದ್ರ ಬಗ್ಗೆ ವೈದ್ಯರಾದ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಓಕೆ, ಏನಂದ್ರೆ ಇವಾಗ 100 ವರ್ಷ ಹಿಂದೆ ನಾವು ಹೇಳ್ಬೋದಿತ್ತು, ಈ ಕುಷ್ಠರೋಗ ಬಂದ್ರೆ ಅಥವಾ 100 ವರ್ಷ ಹಿಂದೆಕ್ಕಿಂತ ಇನ್ನು ಹಿಂದೆ ಹೋದ್ರೆ ಒಂದ್ಸತಿ ಕುಷ್ಠರೋಗ ಬಂದ್ರೆ ಏನೋ ನಿಮ್ಗೆ ಶಾಪ ಬಂದಿದೆ. ಸೊ ಕುಷ್ಠರೋಗ ಬಂದ್ರೆ ಇದು ಯಾವತ್ತೂ ಕ್ಯೂರ್ ಆಗಲ್ಲ, ಸೊ ನಿಮ್ಮದು ಜೀವನ ಮುಗೀತು ಅಂತ ಆ ಥರ ಸಿಚುವೇಶನ್ ಇತ್ತು ಆ ಥರ. ಸೊ ಅದಕ್ಕೆ ಇವಾಗ ಯಾರಿಗೆ ಲೆಪ್ರಸಿ ಎಲ್ಲ ಬರ್ತಾ ಇತ್ತು ಅವ್ರಿಗೆ ಏನು ಅಂದರೆ ಕುಷ್ಠರೋಗ ಬರ್ತಾ ಇತ್ತು, ಅವರಿಗೆ ಊರಿಂದ ಹೊರಗಡೆ ಹಾಕ್ತಾಯಿದ್ರು ಅಥವಾ ಸ್ಯಾನಿಟೋರಿಯಂ ಅಂತೆಲ್ಲ ಮಾಡಿಬಿಟ್ಟು ಊರಿಂದ ಆಚೆ ಒಂದು ಸೆಕ್ಲೂಡೆಡ್ ಜಾಗದಲ್ಲಿ ಇಡ್ತಾಯಿದ್ರು. ಬಟ್ ಇವಾಗ ಏನಾಗಿದೆ ಅಂದರೆ ನಮಗೆ ಇದರಲ್ಲಿ ಅಂದರೆ ಸೈನ್ಸ್ ತುಂಬ ಮುಂದೆ ಹೋಗಿದೆ, ಇದಕ್ಕೆಲ್ಲ ಟ್ರೀಟ್ಮೆಂಟು ಕಂಡು ಹಿಡಿದಿದ್ದೇವೆ. ಸೊ ಇದು ನಾವು ಮುಂಚಿತವಾಗಿ ಕಂಡು ಹಿಡಿದ್ರೆ ಟ್ರೀಟ್ಮೆಂಟ್ ಕೊಟ್ಟರೆ ಇದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ರಾದರ್ ಎಲ್ಲ ಸೈಡ್ ಎಫೆಕ್ಟ್ಸ್ ಏನೇನು ಇರುತ್ತೆ ಅದೆಲ್ಲನೂ ಕಡಿಮೆ ಇರುತ್ತೆ. ಸೊ ಯಾರಿಗಾದ್ರೂ ಏನಾರು ಅನಿಸಿದ್ರೆ ಇವಾಗ ಬಿಳಿ ಮಚ್ಚೆ ಆಗಿದೆ ಅಥವಾ ಏನಂತ ಹೇಳ್ತೀರಾ, ಯಾವುದೋ ನಿಮಗೆ ಗೊತ್ತಾಗಲ್ಲ, ಏನೋ ಒಂದು ಪ್ಯಾಚ್ ಇದೆ ಅಂತ ಅಂದರೆ ಅದನ್ನು ಪ್ಲೀಸ್ ಬಂದುಬಿಟ್ಟು ಚರ್ಮ ವಿಭಾಗದಲ್ಲಿ ತೋರಿಸ್ಕೊಳ್ಳಿ. ಸೊ ನಾವು ಅದನ್ನು ನೋಡ್ಕೊಂಡ್ಬಿಟ್ಟು ನಿಮಗೆ ಹೇಳ್ತೀವಿ ಏನಿದೆ ಅಪ್ಪ ಅದು ಅಂತ. ಅದು ಎಲ್ಲ ಬಿಳಿ ಮಚ್ಚೆ ಕುಷ್ಠರೋಗನೇ ಆಗಬೇಕಂತ ಇರಲ್ಲ, ಎಷ್ಟೊಂದು ಕಾರಣಗಳಿರುತ್ತೆ. ಸೊ ಅದನ್ನು ನಾವು ನೋಡ್ಕೊಂಡ್ಬಿಟ್ಟು ನಿಮಗೆ ಇದೆ ಅಂತ ಹೇಳಿದರೆ ಟೆಸ್ಟ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಸೊ ನಾನು ಏನು ಹೇಳಿದ್ದು ಇವಾಗ ಟ್ಯೂಬರ್ಕ್ಯುಲೋಸ್ ಸ್ಪೆಕ್ಟ್ರಮ್ ಅಥವಾ ಇಂಡಿಟರ್ಮಿನೇಟ್ ಲೆಪ್ರಸಿ ಅಂತ ಏನು ಹೇಳ್ತೀವಿ, ಅದನ್ನ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಅವರಿಗೆ ಲೈಫಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಅವರಿಗೆ ಅದು ಕ್ಯೂರ್ ಆಗಿಬಿಟ್ಟು ಅವ್ರ ನಾರ್ಮಲ್ ಜೀವನ ನಡೆಸ್ಬೋದು. ಬಟ್ ಇವಾಗ ನಾವೇನು ಹೇಳಬೇಕು ಅಂದರೆ ಎಷ್ಟೊಂದು ಜನ ಪೇಷಂಟ್ಸ್ಗೆ ಇನ್ನೂ ತನಕ ಅದು ನಂಬಿಕೆ ಇದೆ. ಬೇರೆಯವ್ರು ಡಿಸ್ಕ್ರಿಮಿನೇಟ್ ಮಾಡೋಕ್ಕಿಂತ ಅವರಲ್ಲೇನೆ ಮಾನಸಿಕವಾಗಿ ನಂಬಿಕೆ ಇದೆ. ನನಗೆ ಕುಷ್ಠರೋಗ ಬಂದಿದೆ ಅಂದರೆ ನನಗೆ ಏನೋ ಪ್ರಾಬ್ಲಮ್ ಇದೆ, ನಂದು ಜೀವನನೇ ನಾಶ ಆಯಿತು, ಆ ಥರ ಎಲ್ಲ ಇರುತ್ತೆ. ಆ ಥರ ಏನೂ ಇಲ್ಲ. ಕರೆಕ್ಟಾಗಿ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ, ನೀವು ಫುಲ್ ಕ್ಯೂರ್ ಪಡಿಬೋದು. ಬಟ್ ನೀವೇನಾದರೂ ಲೇಟಾಗಿ ಬಂದ್ರಿ, ಇವಾಗ ಏನಂತ ಹೇಳ್ತಾ ಇದ್ದೀನಿ ನಾನು, ಲೆಪ್ರೊಮ್ಯಾಟಸ್ ಸ್ಪೆಕ್ಟ್ರಮಲ್ಲೆಲ್ಲ ಬಂದ್ರಿ, ಆವಾಗ ಅದು ರೆಸಿಡ್ಯೂಯಲ್ ಡ್ಯಾಮೇಜ್ ಅಂತ ಹೇಳ್ತೀವಿ. ಒಂದ್ಸತಿ ನರ್ವ್ ಡ್ಯಾಮೇಜ್ ಆದರೆ ಅದು ಮತ್ತೆ ವಾಪಸ್ಸು ಸರಿ ಹೋಗಲ್ಲ, ಬಾಡಿ ನರ್ವ್ನ ಮತ್ತೆ ವಾಪಸ್ ಸರಿ ಮಾಡೋಕ್ಕಾಗಲ್ಲ. ಸೊ ಅದು ರೆಸಿಡ್ಯೂಯಲ್ ಡ್ಯಾಮೇಜ್ ಇರುತ್ತೆ. ಸೊ ಅದಕ್ಕೆ ನೀವು ಸ್ವಲ್ಪ ಕಾಳಜಿ ವಹಿಸ್ಬೇಕಾಗತ್ತೆ. ನೀವು ಕಾಳಜಿ ವಹಿಸಿದ್ರೆ ನೀವು ನಾರ್ಮಲ್ ಆಗಿ ಜೀವನ ಮಾಡ್ಬೋದು.
ಹಳೆಗಾಲದಲ್ಲಿ 100 ವರ್ಷ ಹಿಂದೆದ ಬಗ್ಗೆ ನೀವು ಹೇಳಿದ್ರಿ. ಹಳೆಯ ಸಿನಿಮಾಗಳಲ್ಲಿಯೂ ನಾವು ನೋಡ್ತೀವಿ, ಯಾರಿಗಾದ್ರೂ ಲೆಪ್ರಸಿ ಬಂದರೆ ಅವರಿಗೆ ಬಹಿಷ್ಕಾರ ಮಾಡಿ ಊರಾಚೆ ಹಾಕೋದು, ಇದು ಅದು. ಇತ್ತೀಚಿನ ದಿನಗಳಲ್ಲಿ ಅದು ಇಲ್ಲ. ಆ್ಯಂಡ್ ಇವತ್ತಿನ ಈ ದಿನದ ಒಂದು ಥೀಮೇ ಆದಿದೆ ಟು ಬ್ರೇಕ್ ದ ಸಿಗ್ಮಾ ಅಂತ. ಇಮ್ಯುನಿಟಿ ಬೂಸ್ಟ್ ಮಾಡಲಿಕ್ಕೆ ನೀವು ಎಲ್ಲ ವೈದ್ಯರಾದ ನೀವು ಎಲ್ಲ ರೀತಿಯ ಒಂದು ಸಲಹೆ ಕೊಟ್ರಿ. ಈಗ ಲೆಪ್ರಸಿ ರೋಗ ಇದ್ದವರಿಗೆ ಯಾವ ರೀತಿ ಆಹಾರ ಸೇವಿಸಬೇಕು, ಯಾವ ರೀತಿ ಅವರು ಜೀವನ ಶೈಲಿ ನಡೆಸಬೇಕು ಅದ್ರ ಬಗ್ಗೆ? ಸೇಮ್ ನಾರ್ಮಲ್ ವೆಲ್ ಬ್ಯಾಲೆನ್ಸ್ ಡೈಟೇನೆ ತಗೋಬೇಕು. ಅವ್ರಿಗೇನು ಎಕ್ಸ್ಟ್ರಾ ಇದನ್ನಿಲ್ಲ. ಡೆಫಿನೆಟ್ಲಿ ಎಸ್, ಏನಂದರೆ ತರಕಾರಿಗಳನ್ನ ಜಾಸ್ತಿ ತಿನ್ನಿ, ಅದು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಅದಕ್ಕಿಂತ ಬಿಟ್ಟು ಎಕ್ಸ್ಟ್ರಾ ಏನಾದ್ರೂ ತಿನ್ನುವಂಥ ಏನೂ ಇರಲ್ಲ. ಬ್ಯಾಲೆನ್ಸ್ಡ್ ಆಗಿ, ಪ್ಲೇಟ್ ಬ್ಯಾಲೆನ್ಸ್ಡ್ ಆಗಿರಬೇಕು. ನಮ್ಮ ಇಂಡಿಯನ್ ಡೈಟಲ್ಲಿ ಪ್ಲೇಟ್ ಬ್ಯಾಲೆನ್ಸ್ಡ್ ಇಲ್ಲ. ಸೊ ವಿ ಹ್ಯಾವ್ ಟು ಹ್ಯಾವ್ ಮೋರ್ ಆಫ್ ವೆಜಿಟೇಬಲ್ಸ್ ಆ್ಯಂಡ್ ವಿ ಹ್ಯಾವ್ ಟು ಹ್ಯಾವ್ ದಟ್ ಪ್ರೋಟೀನ್ ಪೋರ್ಷನ್ಸು ಕರೆಕ್ಟಾಗಿರಬೇಕು. ಆಮೇಲೆ ಕಾರ್ಬ್ಸ್ ಪೋರ್ಷನ್ಸ್ ಎಲ್ಲ ಕರೆಕ್ಟಾಗಿ ವೆಲ್ ಬ್ಯಾಲೆನ್ಸ್ಡ್ ಇರಬೇಕು. ಸೊ ದ್ಯಾಟ್ ಇಸ್ ವಾಟ್, ಅಂದರೆ ಇದು ಡೈಟಿಷಿಯನ್ ಇನ್ನೂ ಚೆನ್ನಾಗಿ ಮಾತಾಡ್ಬೋದು ಅನ್ಸುತ್ತೆ. ಸೊ ಲೆಟ್ಸ್ ನಾಟ್ ಗೋ ಇನ್ ಟು ದ್ಯಾಟ್. ಸೊ ಇವಾಗ ಇದು ಮಾತ್ರ ಇವ್ರು ಮಾಡಬೇಕು. ಇನ್ನೊಂದು, ಅವರು ಇವಾಗ ಯಾರಿಗಾದ್ರೂ ನರ್ವ್ ಡ್ಯಾಮೇಜ್ ಆಗಿದೆ, ಅದು ಸ್ಪರ್ಶ ಕಳ್ಕೊಂಡಿದ್ದಾರೆ, ಕೈ ಅಥವಾ ಕಾಲದ ಸ್ಪರ್ಶ ಕಳ್ಕೊಂಡಿದ್ದಾರೆ ಅಂದರೆ ಅವ್ರು ಡೈಲಿ ಒಂದು ಕನ್ನಡಿ ಇಟ್ಕೊಂಡ್ಬಿಟ್ಟು ಡೈಲಿ ನೋಡ್ಕೋಬೇಕು. ಕಾಲು, ಎಸ್ಪೆಷಲಿ ಕಾಲು, ಅವ್ರು ಹಿಂಗೆ ನೋಡೋಕ್ಕಾಗಲ್ಲ. ಮಕ್ಕಳು ಕಾಲು ಹಿಂಗೆ ತಿರ್ಗಿಸ್ಕೊಂಡು ನೋಡ್ಬೋದು, ದೊಡ್ಡವ್ರು ನೋಡೋಕ್ಕಾಗಲ್ಲ. ಸೊ ಒಂದು ಕನ್ನಡಿ ಇಟ್ಕೋಬೇಕು. ಕನ್ನಡಿ ಇಟ್ಕೊಂಡ್ಬಿಟ್ಟು ಅವ್ರ ಪಾದ ಎಲ್ಲ ಕರೆಕ್ಟ್ ಇದೆನಲ್ಲ ಅಂತ ನೋಡ್ಕೋಬೇಕು. ಅದನ್ನ ಚೆಂದಾಗಿ ಎಣ್ಣೆ ಹಚ್ಚಬೇಕು. ಆಮೇಲೆ ಯಾವಾಗಲೂ MCR ಫುಟ್ವೇರ್ ಹಾಕಬೇಕು. MCR ಫುಟ್ವೇರ್, ಸೊ ಮೈಕ್ರೋಸೆಲ್ಯುಲರ್ ರಬ್ಬರ್ ಅಂತ ಹೇಳ್ತೀವಿ, ಆ ಫುಟ್ವೇರ್ ಹಾಕಬೇಕು. ಇದು ಸರ್ಕಾರದಿಂದ ಅವರಿಗೆ ಸಿಗುತ್ತೆ, ಸರ್ಕಾರದವ್ರು ಅವರಿಗೆ ಕೊಡ್ತಾರೆ. ಇಲ್ಲಾಂದ್ರೂ ನಮಗೆ ನಾರ್ಮಲ್ ಫುಟ್ವೇರ್ ಶಾಪಲ್ಲೂ MCR ಫುಟ್ವೇರ್ ಸಿಗುತ್ತೆ. ಇದನ್ನ ಏನು ಮಾಡಬೇಕಂದ್ರೆ ಮನೇಲಿ ಒಂದು ಚಪ್ಪಲ್ ಹಾಕೋಬೇಕು, ಮನೆ ಹೊರಗಡೆ ಒಂದು ಚಪ್ಪಲ್ ಹಾಕೋಬೇಕು. ಆಮೇಲೆ ಎವ್ರಿ 6 months ಆ ಚಪ್ಪಲ್ನ ರೀಪ್ಲೇಸ್ ಮಾಡಬೇಕು. ಇದಕ್ಕೆ ಯಾವುದು ಬಕಲ್ಸು ಅಥವಾ ಮೆಟಲ್ ಸ್ಟ್ರಿಪ್ಸ್ ಏನೂ ಇರಬಾರ್ದು. ಇದು ವೆಲ್ಕ್ರೋದ್ ಇರಬೇಕು. ಯಾಕಂದ್ರೆ ಒಬ್ಬೊಬ್ಬರಿಗೆ ಕಾಲು ಅಂದರೆ ಫುಟ್ ಡ್ರಾಪ್ ಎಲ್ಲ ಹೇಳ್ತೀವಿ. ಸೊ ಅವರಿಗೆ ನಾರ್ಮಲ್ ಯೂಸ್ ಮಾಡಕ್ ಬರಲ್ಲ, ಅವ್ರು ಪ್ರಾಪರ್ ಆಗಿ ಸ್ಯಾಂಡಲ್ಸ್ ಯೂಸ್ ಮಾಡಬೇಕು. ಇವಾಗ ಸೇಮ್ ಅದೇ ಕೈದು, ಲೈಕ್ ನಾನೇನು ಹೇಳಿದೆ, ಕ್ಲಾ ಹ್ಯಾಂಡ್ ಏನಾರ ಆದರೆ, ಸೊ ಅವಾಗ ಅವರಿಗೆ ಪ್ರಾಪರ್ ಆಗಿ ಫಿಸಿಯೋಥೆರಪಿ ತಗೋಬೇಕು. ದೇರ್ ಆರ್ ವಾಟ್ ವಿ ಟೆಲ್ ಸ್ಪ್ಲಿಂಟ್ಸ್ ಎಲ್ಲ, ಅದೆಲ್ಲಾನು ಯೂಸ್ ಮಾಡಬೇಕು. ಆಮೇಲೆ ಬರೀ ಸ್ಪರ್ಶ ಕಳೆದು ಹೋಗಿದೆ ಅಂದರೆ ಯಾವಾಗೂ ಬಿಸಿನೀರು ಅಥವಾ ಏನಾದರೂ ಯೂಸ್ ಮಾಡಬೇಕಾದ್ರೆ ಅವರು ತುಂಬ ಕಾಳಜಿ ವಹಿಸ್ಬೇಕು. ಸೊ ಇನ್ಸುಲೇಟೆಡ್ ಇದ್ದಿದ್ದೇನೆ ಕುಕ್ಕಿಂಗ್ ಯೂಸ್ ಮಾಡಬೇಕು. ಅಥವಾ ಯಾವಾಗೂ ಒಂದು ಬಟ್ಟೆ ಅಥವಾ ಕಡಚ್ಕಿ ಏನಂತ ಹೇಳ್ತೇವೆ, ಅಂದರೆ ಯಾವ್ದಾದ್ರು ಅದಕ್ಕೆ ಬಿಸಿ ಅವ್ರ ಕೈಗೆ ತಾಕ್ಲಾರ್ದಂಗೆ ಯೂಸ್ ಮಾಡಬೇಕು. ಸೊ ಸ್ವಲ್ಪ ಮಾಡಿಫಿಕೇಶನ್ ಅವ್ರು ಮಾಡಬೇಕು, ಅವ್ರು ಏನೇನು ಯೂಸ್ ಮಾಡ್ತಾರೆ. ಆಮೇಲೆ ಸ್ನಾನ ಗೀನ ಮಾಡಬೇಕಾದ್ರೆ ಮನೇಲಿ ಯಾರು ಬೇರೆಯವ್ರ ಹೆಲ್ಪ್ ಇದೆ ಅಂದರೆ ಅವರಿಗೆ ಕೇಳಿಬಿಟ್ಟು ನೀರು ಕರೆಕ್ಟಾಗಿ ಇದೇನಾ ಇಲ್ಲ ಅಂತ, ಕಡಿಮೆ ಬೆಚ್ಚಗಿರಬೇಕು, ಆವಾಗಲೇನೆ ಸ್ನಾನ ಮಾಡಬೇಕು. ತುಂಬ ಸುಡು ನೀರಲ್ಲಿ ಜಳಕ ಮಾಡೋದಿಲ್ಲ, ಯಾಕಂದ್ರೆ ಅದರಿಂದ ಅವರಿಗೆ ಚರ್ಮ ಸುಟ್ಟು ಹೋಗ್ಬೋದು, ಅವ್ರಿಗೆ ಗೊತ್ತೂ ಆಗಲ್ಲ. ನಮ್ಗೆಲ್ಲ ಏನಾದ್ರು ಬಿಸಿನೀರು ನಾವು ಕೈ ಮುಟ್ಟಿದ್ರೆ ನಮ್ಗೆ ಗೊತ್ತಾಗುತ್ತೆ ತುಂಬಾ ಬಿಸಿ ಇದೆ, ನಾವು ಹಿಂಗೆ ಸಡನ್ ಆಗಿ ಕೈ ತಕ್ಕೊಂಡ್ಬಿಡ್ತೇವೆ, ಬಟ್ ಅವರಿಗೆ ಅದು ಗೊತ್ತಾಗಲ್ಲ. ಸೊ ಇದೆಲ್ಲ ಕಾಳಜಿ ಅವರು ವಹಿಸ್ಬೇಕಾಗತ್ತೆ. ಆಮೇಲೆ ಇನ್ನು ಅವ್ರಿಗೆ ಏನು ಅಂದ್ರೆ ಸ್ವಲ್ಪ ಮಾಡಿಫೈ ಮಾಡ್ಬೇಕಾಗತ್ತೆ. ಕೈ ಫಂಕ್ಷನ್, ಕ್ಲಾ ಹ್ಯಾಂಡಿಂದ ಏನಾರ ಪ್ರಾಬ್ಲಮ್ ಆಗಿದ್ರೆ ಅದರಲ್ಲಿ ಸ್ವಲ್ಪ ನಾವು ಏನೇನು ಇರುತ್ತೆ, ಇವಾಗ ಕಪ್ಪು ಅವ್ರಿಗೆ ಕರೆಕ್ಟಾಗಿ ಹಿಡ್ಕೊಳಕ್ ಬರಲ್ಲ, ಕಪ್ ಮಾಡಿಫಿಕೇಶನ್ ಮಾಡಬೇಕಾಗತ್ತೆ. ಸೊ ಇದೆಲ್ಲಾನು ಇದೆ. ಆಮೇಲೆ ಅವರು ಯಾವಾಗೂ ಸ್ಟೀಲ್ ಇಂದ ಎಲ್ಲ ಕುಡಿಬಾರ್ದು. ಸೊ ಸೆರಾಮಿಕ್ ಇಸ್ ಬೆಟರ್, ಅದು ಬಿಸಿ ಹತ್ತಲ್ಲ. ಸೊ ಇದು ಸ್ವಲ್ಪ ಆಮೇಲೆ ಸ್ಪೂನಿಂದ ತಿಂದರೆ ಅದು ಬಿಸಿ ಹತ್ತಲ್ಲ. ಸೊ ಇದೆಲ್ಲ ಸ್ವಲ್ಪ ಮಾಡಿಫೈ ಮಾಡ್ಕೊತ ಹೋಗಬೇಕು. ಈಗ ಒಂದು ಥೆರಪಿ ಬಗ್ಗೆ ಮಾತನಾಡೋಣ. ಮಲ್ಟಿ ಡ್ರಗ್ ಥೆರಪಿ ಅಂದ್ರೆ ಏನು, ಅದು ಎಲ್ಲಿ ಲಭ್ಯ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ? ಮಲ್ಟಿ ಡ್ರಗ್ ಥೆರಪಿ ಅಂದರೆ ಇದು ನಾವು ಏನು ಹೇಳ್ತೇವೆ ಅಂದರೆ ಟ್ಯೂಬರ್ಕ್ಯುಲೋಸ್ ಸ್ಪೆಕ್ಟ್ರಮ್ ಮತ್ತೆ ಲೆಪ್ರೊಮ್ಯಾಟಿಸ್ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ. ಟ್ಯೂಬರ್ಕ್ಯುಲೋಸ್ ಸ್ಪೆಕ್ಟ್ರಮ್ಗೆ ನಾವು 2 ಗುಳಿಗೆ ಕೊಡೋದು, ವೇರಾಸ್ ಮಲ್ಟಿ ಡ್ರಗ್ ಟ್ರೀಟ್ಮೆಂಟ್ಗೆ ನಾವು 3 ಗುಳಿಗೆ ಕೊಡ್ತೇವೆ. ಸೊ ಇದು ಎಲ್ಲ ಸರ್ಕಾರಿ ದವಾಖಾನಿನಲ್ಲಿ ಫ್ರೀ ಆಗಿ ಸಿಗುತ್ತೆ. ಎವ್ರಿ ಪೆರಿಫರಲ್ ಹೆಲ್ತ್ ಸೆಂಟರ್ ರನ್ ಬೈ ದ ಗೌರ್ಮೆಂಟ್. ಸೊ ಇಲ್ಲೆಲ್ಲಾನು ಸಿಗುತ್ತೆ. ಸೊ ನೀವು ಇದಕ್ಕೋಸ್ಕರ ಎಲ್ಲಿ ಪರದಾಡೋದು ಬೇಡ. ಇಟ್ ಈಸ್ ಏನಂದರೆ ಕಂಟ್ರಿ ಸ್ಪಾನ್ಸರ್ಡ್ ಅಥವಾ ಗೌರ್ಮೆಂಟ್ ಸ್ಪಾನ್ಸರ್ಡ್. ಇಟ್ ಈಸ್ ಅವೈಲಬಲ್ ಫ್ರೀಲಿ ಇನ್ ಆಲ್ ಓವರ್ ಇಂಡಿಯಾ, ಎವ್ರಿವೇರ್ ಇನ್ ಇಂಡಿಯಾ. ಈಗ ಬಹಳ ಮುಖ್ಯವಾಗಿ ಈ ರೋಗದ ಬಗ್ಗೆ ಸಮಾಜದಲ್ಲಿ ಇರುವ ತಪ್ಪು ಕಲ್ಪನೆಗಳು ಅವು ಯಾವುವು, ಅದರ ಬಗ್ಗೆ ಖಂಡಿತ ನಿಮ್ಮ ಕಡೆಯಿಂದ ಮಾಹಿತಿ ಪಡ್ಕೊಳ್ಳೋಣ. ಅದರಿಗಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ
KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312473777. ಕೇಳಿ ಕನಸು ನನಸದ ವೇಣು ಧ್ವನಿ ವೇಣು ಧ್ವನಿ. ವಿರಾಮದ ನಂತರ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ವಿಶ್ವ ಕುಷ್ಠರೋಗ ದಿನದ ಅಂಗವಾಗಿ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಈ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಡರ್ಮಟಾಲಜಿ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ವಿಜಯ ಸಜ್ಜನ್ ಅವರು. ಬ್ರೇಕ್ನ ಮುಂಚೆ ಆ ಪ್ರಶ್ನೆ ಕೇಳಿದೆ, ತಪ್ಪು ಕಲ್ಪನೆಗಳು ಸಮಾಜದಲ್ಲಿ ಈ ರೋಗಕ್ಕೆ ಕುರಿತು ಯಾವೆಲ್ಲ ಇದ್ದಾವೆ ಅದ್ರ ಬಗ್ಗೆ ಸ್ವಲ್ಪ. ಓಕೆ, ತಪ್ಪು ಕಲ್ಪನೆ ಅಂದರೆ ಕುಷ್ಠರೋಗ ಇದಕ್ಕೆ ಟ್ರೀಟ್ಮೆಂಟೇ ಇಲ್ಲ, ಇದು ತುಂಬ ತಪ್ಪು ಕಲ್ಪನೆ, ಬಿಗ್ಗೆಸ್ಟ್ ತಪ್ಪು ಕಲ್ಪನೆ. ಆಮೇಲೆ ಕುಷ್ಠರೋಗ ಇದ್ದವರು ಅವ್ರ ಹತ್ರ ಊಟ ಮಾಡಿದ್ರೆ, ಅವ್ರ ಹತ್ರ ಮಾತಾಡಿದರೆ ಇದು ನಮಗೆ ಸ್ಪ್ರೆಡ್ ಆಗುತ್ತೆ ಅಂತ, ಇದು ಇನ್ನೊಂದು ತಪ್ಪು ಕಲ್ಪನೆ. ಇವಾಗ ನಾವು ಯಾರಿಗಾರು ಕುಷ್ಠರೋಗ ಇದೆ ಅಂತ ಡಯಾಗ್ನೋಸ್ ಮಾಡ್ತೇವೆ, ಅವರಿಗೆ ನಾವು ಫಸ್ಟ್ ಟ್ರೀಟ್ಮೆಂಟ್ ಯಾವಾಗ ಕೊಡ್ತೇವೆ ಅವಾಗ್ಲೇನೆ ಅವ್ರದ್ದು ಇನ್ಫೆಕ್ಟಿವ್ ಕೆಪಾಸಿಟಿ ಕಡಿಮೆ ಆಗಿಬಿಡುತ್ತೆ. ಆಲ್ಮೋಸ್ಟ್ 90% ಇನ್ಫೆಕ್ಟಿವಿಟಿ ಕಡಿಮೆ ಆಗಿಬಿಡುತ್ತೆ. ಸೊ ಒಂದ್ಸತಿ ಅವ್ರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಅವ್ರು ಮತ್ತೆ ವಾಪಸ್ ಯಾರಿಗೂ ಅದನ್ನು ಸ್ಪ್ರೆಡ್ಡು ಮಾಡಲ್ಲ, ಇದು ಇನ್ನೊಂದು. ಆಮೇಲೆ ಅವ್ರನ್ನ ಬಹಿಷ್ಕಾರ ಮಾಡಬೇಕಂತ, ಅದು ಇನ್ನೊಂದು ಅದು ಶಾಪ ಅಂತ. ಸೊ ಇವೆಲ್ಲ ತಪ್ಪು ಕಲ್ಪನೆ ಇದೆ, ಬಟ್ ಎಷ್ಟೊಂದು ಸುಧಾರಣೆ ಆಗಿದೆ. ಬಟ್ ಅಂದ್ರೂ ಯಾರಿಗೆ ಕಲ್ಪನೆಗಳಿದೆ ಇದನ್ನೆಲ್ಲ ತೆಗೆದಾಕ್ಬಿಡಿ, ಆ ಥರ ಏನೂ ಇಲ್ಲ. ಇದು ಒಂದು ಏನಂತ ಹೇಳ್ತೀರಾ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಇದಕ್ಕೆ ಡೆಫಿನೆಟಾಗಿ ಕ್ಯೂರ್ ಇದೆ. ನೀವು ಎಷ್ಟು ಬೇಗ ನಮಗೆ ಬಂದ್ಬಿಟ್ಟು ಇದನ್ನ ಟ್ರೀಟ್ಮೆಂಟ್ ತಗೊಂತೀರಾ ಅಷ್ಟು ಬೇಗ ಇದು ಪೂರ್ತಿ ಕ್ಯೂರ್ ಆಗಿಬಿಡುತ್ತೆ, ಪ್ಲಸ್ ನಿಮ್ಗೆ ಏನೂ ಪ್ರಾಬ್ಲಮ್ಸು ಆಗಲ್ಲ. ಈಗ ಸರ್ಕಾರ ಹಾಗೂ ಆರೋಗ್ಯ ಇಲಾಖೆದ ಬಗ್ಗೆ ಮಾತನಾಡೋಣ. ಈ ಕುಷ್ಠರೋಗ ನಿರ್ಮೂಲನೆಗಾಗಿ ಯಾವೆಲ್ಲ ಕ್ರಮ ಕೈಗೊಂಡಿದ್ದೀರಾ ಅದ್ರ ಬಗ್ಗೆ ಸ್ವಲ್ಪ. ಓಕೆ, ಸೊ ಇವಾಗ ನಮ್ದು ಇಂಡಿಯನ್ ಗೌರ್ಮೆಂಟ್ ಅವ್ರು ಏನು ಮಾಡಿದ್ದಾರೆ ಅಂದರೆ ನ್ಯಾಷನಲ್ ಲೆಪ್ರಸಿ ಎಲಿಮಿನೇಷನ್ ಪ್ರೋಗ್ರಾಮ್ ಅಂತ ಇದು ನಡೀತಾನೆ ಇದೆ. ಸೊ ಇದರಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಡಿಟೆಕ್ಷನ್ ಮಾಡ್ತಾರೆ, ಯಾರ್ಯಾರಿಗೆ ಲೆಪ್ರಸಿ ಇದೆ ಅವರಿಗೆ ಹುಡುಕ್ಬಿಟ್ಟು ಲೆಪ್ರಸಿ ಟ್ರೀಟ್ಮೆಂಟು ಕೊಡ್ತಾರೆ. ಆಮೇಲೆ ಇದು ಇವಾಗ ಮುಂಚೆ ಏನಿತ್ತಂದರೆ ಸಪ್ರೇಟ್ ನ್ಯಾಷನಲ್ ಲೆಪ್ರಸಿ ಪ್ರೋಗ್ರಾಮ್ ಅಂತ ಇತ್ತು. ಇವಾಗ ಇದು ಏನು ಮಾಡಿದ್ದಾರೆ, ಇದು ಇಂಟಿಗ್ರೇಟ್ ಮಾಡಿದ್ದಾರೆ ಅಂದರೆ ನಮ್ದೆಲ್ಲ PHC ಎಲ್ಲ ಹೆಲ್ತ್ ಸೆಂಟರ್ಸ್ ಅಲ್ಲೆಲ್ಲನೂ ಅದ್ರ ಜೊತೆಗೇನೆ ಇದೆ. ಸೊ ಇದನ್ನು ಡಿಫ್ರೆಂಟಾಗಿ ಏನು ಅದಕ್ಕೊಂದು ಹೆಸರು ಕೊಡ್ತಾ ಇಲ್ಲ. ಇವಾಗ ಮಲೇರಿಯಾ ಪ್ರೋಗ್ರಾಮ್, ಲೆಪ್ರಸಿ ಪ್ರೋಗ್ರಾಮ್ ಎಲ್ಲ ಒಂಥರ ಇಂಟಿಗ್ರೇಟ್ ಮಾಡ್ಕೊಂಡಿದ್ದಾರೆ. ಸೊ ನಿಮ್ಗೆ ಏನಾದರೂ ಈ ಥರ ಇತ್ತು ಅಂದರೆ, ಇವಾಗ ಆಶಾ ವರ್ಕರ್ ಏನಾರು ಬಂದು ನಿಮ್ಗೇನೋ ಹಿಂಗೆ ಒಂದು ಯಾವುದೋ ಮಚ್ಚೆ ಇದೆ, ಇದು ಕುಷ್ಠರೋಗ ಇರ್ಬೋದು ಅಂತ ಏನಾರು ಅನಿಸಿದ್ರೆ ಅವರು ರೆಫರ್ ಮಾಡ್ತಾರೆ. ಸೊ PHCನಲ್ಲಿ ಇರೋ ಡಾಕ್ಟರ್ಸ್ ಹತ್ರ ರೆಫರ್ ಮಾಡ್ತಾರೆ. ಅವ್ರು ನೋಡಿಬಿಟ್ಟು ಅದನ್ನು ಟೆಸ್ಟ್ ಮಾಡಿಬಿಟ್ಟು ಅದಕ್ಕೆ ಅಪ್ರಾಪ್ರಿಯೇಟ್ ಆಗಿ ಯಾವ್ದು ಗುಳಿಗೆ ಕೊಡಬೇಕಂತ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಗೌರ್ಮೆಂಟಿಂದ ಯಾವಾಗ ಗುಳಿಗೆ ಸ್ಟಾರ್ಟ್ ಆಗುತ್ತೆ ಅವ್ರು ಫಾಲೋ ಮಾಡ್ತಾರೆ. ಸೊ ದಟ್ ಇವಾಗ 6 ತಿಂಗಳದ್ದು ಟ್ರೀಟ್ಮೆಂಟ್ ಇದ್ರೆ 6 ತಿಂಗಳು ಫಾಲೋ ಮಾಡ್ತಾರೆ, ಇವಾಗ 1 ವರ್ಷ ಟ್ರೀಟ್ಮೆಂಟ್ ಇದ್ರೆ 1 ವರ್ಷನೂ ಫಾಲೋ ಮಾಡ್ತಾರೆ. ಸೊ ದಟ್ ಈಸ್ ದೇ ಆರ್ ಬೀನ್ ಫಾಲೋಡ್ ಅಪ್ ಸೊ ದಟ್ ಟ್ರೀಟ್ಮೆಂಟ್ ಕರೆಕ್ಟಾಗಿ ತಗೊಂತಾರಂತ. ಸೊ ಇವಾಗ ಇದು ಯಾಕೆ ಹೀಗೆ ಮಾಡ್ತಾ ಇದ್ದಾರಪ್ಪ ಅಂದರೆ, ಇವಾಗ ಒಬ್ಬರು ಪರ್ಸನ್ಗೆ ಲೆಪ್ರಸಿ ಇದೆ ಅಂದರೆ ಅವರಿಗೆ ಅದನ್ನು ಟ್ರೀಟ್ಮೆಂಟ್ ಅಲ್ಲೇನೆ ಮಾಡಿದರೆ ಮತ್ತೆ ಹೋಗ್ಬಿಟ್ಟು ಅದು ಕಮ್ಯುನಿಟಿನಲ್ಲಿ ಸ್ಪ್ರೆಡ್ ಆಗಲ್ಲ ಅಂತ. ಸೊ ಕ್ಯೂರಿಂಗ್ 1 person ಈಸ್ ಆಲ್ಮೋಸ್ಟ್ ಕ್ಯೂರಿಂಗ್ ದ ಸರೌಂಡಿಂಗ್ 10 people ಅರೌಂಡ್ ಹಿಮ್, ಆರ್ ಪ್ರಿವೆಂಟಿಂಗ್ ದ ಸ್ಪ್ರೆಡ್ ಆಫ್ ಇನ್ಫೆಕ್ಷನ್ ಅಮಾಂಗ್ 10 people. ಆ ಥರ ಮೋಟೋ ಇಟ್ಕೊಂಡ್ಬಿಟ್ಟು ಮಾಡ್ತಾ ಇದ್ದಾರೆ. ಇದು ಸುಮಾರು ವರ್ಷದಿಂದ ನಡೀತಾ ಇದೆ. ಆಲ್ಮೋಸ್ಟ್ 1982ರಿಂದನೇ WHO ಇದರಿಂದ ಸ್ಟಾರ್ಟ್ ಆಗಿದೆ ನ್ಯಾಷನಲ್ ಲೆಪ್ರಸಿ ಎಲಿಮಿನೇಷನ್ ಪ್ರೋಗ್ರಾಮ್. ಇದು ಸರ್ಕಾರದಿಂದ ಅಂತೂ ನಡೀತಾ ಇದೆ. ಸರ್ಕಾರದವರು ಈವನ್ ಮೆಡಿಕಲ್ ಕಾಲೇಜಸ್ ಅಲ್ಲಿ ಎಲ್ಲ ಕಡೆನೂ ಅಂದ್ರೆ ಒಂದೊಂದು ಕಡೆ ಕೊಟ್ಟಿರ್ತಾರೆ ಡ್ರಗ್ಸು. ಇಲ್ಲ ಅಂದ್ರೆ ವೆನ್ ಎವರ್ ವಿ ರೈಟ್ ಟು ದ ಲೆಪ್ರಸಿ ಆಫೀಸರ್ ದೇ ಗಿವ್ ಇಟ್. ಅದು ಎಲ್ಲ ಲೆಪ್ರಸಿ ಡ್ರಗ್ಸ್ ಅವರೇ ಕೊಡ್ತಾರೆ. ಸೊ ಪೇಷಂಟ್ ಖುದ್ದಾಗಿ ಏನಾದ್ರೂ ಇದು ಲೆಪ್ರಸಿ ಟ್ರೀಟ್ಮೆಂಟ್ ತಗೋಬೇಕಂತ ಏನೂ ಇರಲ್ಲ. ವೈದ್ಯರಾದ ನೀವು ತಮ್ಮ ಅನುಭವದಲ್ಲಿ ಈಗಿನ ಕಾಲದಲ್ಲಿ, ಈಗಿನ ಸಮಾಜದಲ್ಲಿ ಜನರು ಈ ಒಂದು ವಿಷಯ, ಈ ಒಂದು ರೋಗದ ಕುರಿತು ಎಷ್ಟು ಜಾಗೃತಿಯಾಗಿದ್ದಾರೆ? ಹೌ ಅವೇರ್ ಆರ್ ದೇ? ಮೋಸ್ಟ್ಲಿ ಕುಷ್ಠರೋಗ ಅಂತ ಗೊತ್ತಿದೆ, ಅವ್ರ ತಲೆಯಲ್ಲಂತೂ ಇದೆ, ಏನಿದೆ ಅಂತ ಅಂದರೆ ಇದೆ ಅಂತ ಗೊತ್ತಿದೆ, ಬಟ್ ಎಕ್ಸಾಕ್ಟ್ಲಿ ಏನಿದೆ ಅಂತ ಅವ್ರಿಗೆ ಗೊತ್ತಿರದೇ ಇರ್ಬೋದು. ಆಮೇಲೆ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ. ಬಟ್ ಅದು ಹೇಗಂದ್ರೆ ಅದು ಒಂಥರ ಸೈಕಲ್ ಥರ ಇರುತ್ತೆ, ಒಂದ್ಸತಿ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತೆ ವಾಪಸ್ ಮೇಲೆ ಬರುತ್ತೆ. ಸೊ ಅದು ಸೈಕಲ್ಸಲ್ಲಿ ಹೋಗ್ತಾ ಇರುತ್ತೆ. ಬಟ್ ಜನರಿಗೆ ಏನು ಗೊತ್ತು ಮಾಡ್ಕೋಬೇಕಂದ್ರೆ ಕುಷ್ಠರೋಗ ಅನ್ನೋದು ಇದು ಒಂದು
ಇನ್ಫೆಕ್ಷಸ್ ಡಿಸೀಸ್ ಅಥವಾ ಇದೊಂದು ಬ್ಯಾಕ್ಟೀರಿಯಾದಿಂದ ಆಗೋ ರೋಗ. ಇದಕ್ಕೆ ನಾವು ಮೈಕೋಬ್ಯಾಕ್ಟೀರಿಯಂ ಲೆಪ್ರಸಿ ಅಂತ ಹೇಳ್ತೇವೆ. ಇದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಅವೈಲಬಲ್ ಇದೆ. ಯಾರಿಗೆ ಅನಿಸುತ್ತೆ ಡೌಟ್ಫುಲ್ ಅನಿಸುತ್ತೆ, ಎಲ್ಲಾದ್ರೂ ಚರ್ಮ ಡಾಕ್ಟರ್ಗೆ ಹೋಗಿ ತೋರಿಸಿ ಅದನ್ನು ನೋಡಿಬಿಟ್ಟು ಇದ್ರೆ ಟ್ರೀಟ್ಮೆಂಟ್ ಚಾಲು ಮಾಡಿ. ಎಷ್ಟು ಬೇಗ ಟ್ರೀಟ್ಮೆಂಟ್ ಚಾಲು ಮಾಡ್ತೀರಾ ಅಷ್ಟು ಬೇಗ ಹೋಗುತ್ತೆ. ಇನ್ನೊಂದು ನಾನು ಏನು ಹೇಳಬೇಕು ಅಂದರೆ, ಯಾರಿಗಾದ್ರೂ ನಿಮ್ಗೆ ಗೊತ್ತಿದೆ ಕುಷ್ಠರೋಗ ಇದೆ ಅಂತ, ಅವ್ರನ್ನ ನೀವು ಐಸೋಲೇಟ್ ಮಾಡೋದಾಗಲಿ ಅಥವಾ ದುಷ್ಟಾಗಿ ನೋಡೋದಾಗಲಿ ಅದೆಲ್ಲ ಏನೂ ಮಾಡಬೇಡಿ. ಯಾಕಂದರೆ ಅವ್ರಿಗೆ ಟ್ರೀಟ್ಮೆಂಟ್ ಚಾಲು ಆಗಿದೆ ಅಂದರೆ ಅದು ನಿಮ್ಗೆ ಏನೂ ಹರಡಲ್ಲ. ಜಸ್ಟ್ 1 dose is enough to prevent the spread of the infection. That is such a powerful drug. ಸೊ ಅವ್ರಿಗೆ ಏನಾದ್ರು ಇದ್ರೂ ಅವ್ರಿಗೆ ಟೈಮ್ ತಗೋಬಹುದು ಪೂರ್ತಿ ಕಡಿಮೆ ಆಗಕ್ಕೆ, ಬಟ್ ನಿಮಗೆ ಸ್ಪ್ರೆಡ್ ಆಗಲ್ಲ. 1 dose ಇಂದನೇ ಸ್ಪ್ರೆಡ್ ಆಗಲ್ಲ. ಸೊ ಐ ವಾಂಟ್ ಎವ್ರಿ ಒನ್ ಟು ಬಿ ಅವೇರ್. ಇಟ್ ಇಸ್ ಒಂದ್ಸತಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಅದು ನಿಮಗೆ ಮತ್ತೆ ವಾಪಸ್ ಸ್ಪ್ರೆಡ್ ಆಗಲ್ಲ. ಈ ಒಂದು ವಿಷಯದ ಕುರಿತು ಬಹಳಷ್ಟು ವಿವರವಾದ ಮಾಹಿತಿಯನ್ನು ಕೊಟ್ಟರೆ. ಈಗ ಆಸ್ಪತ್ರೆ ಬಗ್ಗೆ ನಾವು ಮಾತನಾಡೋಣ. ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿ, ಎಸ್ಪೆಷಲಿ ಡಿಪಾರ್ಟ್ಮೆಂಟ್ ಆಫ್ ಡರ್ಮಿಟಾಲಜಿನಲ್ಲಿ ವಿತ್ ರೆಸ್ಪೆಕ್ಟ್ ಟು ಲೆಪ್ರಸಿ ಯಾವೆಲ್ಲ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಇದೆ ಅದ್ರ ಬಗ್ಗೆ ಒಂದು ಸ್ವಲ್ಪ. ಓಕೆ, ಸೊ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು ಎಷ್ಟೊಂದು ಲೆಪ್ರಸಿ ಅಂದರೆ ಕುಷ್ಠರೋಗದ ಪೇಷಂಟ್ಸ್ನ ನೋಡ್ತೀವಿ. ಅವರು ಸ್ಟಾರ್ಟಿಂಗ್ ಬಂದಾಗ ಏನು ಪ್ರಾಬ್ಲಮ್ ಇರಲ್ಲ, ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ರೆ ಅವರಿಗೆ ಏನು ಇಶ್ಯೂಸೇ ಇರಲ್ಲ, ಅವ್ರು ಆರಾಮಾಗಿ ಕ್ಯೂರ್ ಆಗಿ ಹೋಗ್ತಾರೆ. ಅವ್ರು ಕ್ಯೂರ್ ಆದ್ಮೇಲೂ ನಾವು ಅವರಿಗೆ ಎವ್ರಿ 6 months ಒಂದ್ಸತಿ ಫಾಲೋ ಮಾಡ್ತೇವೆ. ಒಬ್ಬೊಬ್ರಿಗೆ ಕ್ಯೂರ್ ಆದ್ಮೇಲೂ ಒಂದು ಸ್ವಲ್ಪ ತಲೆಯಲ್ಲಿ ಒಂಥರ ಹುಳ ಥರ ಇರುತ್ತೆ, ಇನ್ನೂ ಕ್ಯೂರ್ ಆಗಿದೆನೋ ಇಲ್ಲ ಅಂತ. ಬಟ್ ಅವ್ರು ಬರ್ತಾರೆ, ನಾವು ಡೆಫಿನೆಟ್ ಆಗಿ ಅವರಿಗೆ ಸ್ಲಿಟ್ ಸ್ಕಿನ್ ಸ್ಮಿಯರ್ ಅಂತ ಹೇಳ್ತೇವೆ, ಅದನ್ನ ಮಾಡ್ತೀವಿ. ಆಮೇಲೆ ZN ಸ್ಟೇನ್ ಎಲ್ಲ ಮಾಡಿಬಿಟ್ಟು ಬ್ಯಾಪ್ಸಿನೂ ಒಂದೊಂದ್ಸತಿ ಮಾಡ್ತೇವೆ. ಅದು ಸೊ ಫಾಲೋ ಅಪ್ ರೆಗ್ಯುಲರ್ ಆಗಿ ಮಾಡ್ತೇವೆ. ಇವಾಗ ಕಾಂಪ್ಲಿಕೇಶನ್ಸ್ ಇರುತ್ತೆ. ಏನಾಗಿರ್ತದೆ ಅಂದರೆ ಎಸ್ಪೆಷಲಿ ಕಾಲಲ್ಲಿ ಅವ್ರಿಗೆ ಏನಂತ ಹೇಳ್ತೀವಿ, ಟ್ರೋಫಿಕ್ ಅಲ್ಸರ್ಸ್ ಅಂತ ಹೇಳ್ತೇವೆ. ಅದು ಪದೇ ಆಗ್ತಾ ಇರುತ್ತೆ. ಸೊ ಅವರಿಗೆ ನಾವು ಡೆಫಿನೆಟ್ ಆಗಿ ಅಡ್ಮಿಟ್ ಮಾಡ್ತೇವೆ. ಅವರಿಗೆ ಪೂರ್ತಿ ಡ್ರೆಸ್ಸಿಂಗ್ಸ್ ಎಲ್ಲ ಮಾಡ್ತೀವಿ. ಆಲ್ಮೋಸ್ಟ್ ಕ್ಯೂರ್ ಆಗೋ ತನಕನೂ ಅವ್ರಿಗೆ ಇಟ್ಕೊಂಡ್ಬಿಟ್ಟು ನಾವು ಅವರಿಗೆ ಸರಿ ಮಾಡಿ ಕಳಿಸ್ತಾ ಇದ್ದೇವೆ. ಸೊ ಆಮೇಲೆ ಏನಾದ್ರೂ ಇವಾಗ ಕ್ಲಾ ಹ್ಯಾಂಡು ಅಥವಾ ಬೇರೆದೇನಾರು ಪ್ರಾಬ್ಲಮ್ ಇದ್ದರೆ ನಾವು ಫಿಸಿಯೋಥೆರಪಿಗೆ ರೆಫರ್ ಮಾಡಿಬಿಟ್ಟು ಅವ್ರ ಹತ್ರನೂ ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಆಮೇಲೆ ಈವನ್ MCR ಫುಟ್ವೇರ್ ಕೊಡ್ಸೋಕ್ಕೆ ನಾವೆಲ್ಲ ಗೌರ್ಮೆಂಟಿಂದ ಲೆಟರ್ ಬರೆದ್ಬಿಟ್ಟು ಅವರಿಗೆ ಕೊಡಿಸ್ತೀವಿ. ಅಥವಾ ಬೇರೆ ಕಡೆ ಎಲ್ಲಿ ಯಾವುದು ಫುಟ್ವೇರ್ ಶಾಪಲ್ಲಿ ಅವೈಲಬಲ್ ಇದೆ ಅದರದ್ದು ಅಡ್ರೆಸ್ಸು ಕೊಡ್ತೇವೆ. ಸೊ ಅವರಿಗೆಲ್ಲ ಮಾಹಿತಿ ಕೊಟ್ಬಿಟ್ಟು ಅವರಿಗೆ ಗುಣಮುಖವಾಗೋಂಗೆ ಮಾಡ್ತೀವಿ. ಬಟ್ ಒಂದ್ಸತಿ ಡಿಫಾರ್ಮಿಟಿ ಅಥವಾ ಒಂದ್ಸತಿ ನರ್ವ್ ಡ್ಯಾಮೇಜ್ ಆದರೆ ಅದನ್ನು ನಾವು ಜಸ್ಟ್ ಪ್ರಿಕಾಷನ್ಸ್ ತಗೋಬೇಕಾಗತ್ತೆ, ಅದನ್ನು ರಿವರ್ಸ್ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಸತಿ ಲೆಪ್ರಸಿನ ಸ್ಟಾರ್ಟಿಂಗಲ್ಲೇ ಬಂದ್ಬಿಟ್ಟು ನೋಡಿಬಿಟ್ಟು ಅದನ್ನು ಟ್ರೀಟ್ಮೆಂಟ್ ಚಾಲು ಮಾಡಿ ಅಲ್ಲೇ ನಾಶ ಮಾಡಬೇಕು. ಆವಾಗ ಏನೂ ಪ್ರಾಬ್ಲಮ್ಸ್ ಬರಲ್ಲ. ಕುಷ್ಠರೋಗ ಪೀಡಿತರಿಗೆ ವೈದ್ಯರಾದ ನೀವು ಏನು ಸಂದೇಶ ನೀಡಲಿಕ್ಕೆ ಇಷ್ಟಪಡ್ತೀರಾ? ಏನು ಸಂದೇಶ ಹೇಳ್ತೀನಂದರೆ, ಇದು ಎಲ್ಲ ರೋಗ ಥರನೇ ಅಂದ್ಕೊಳ್ರಿ. ಇದೇನು ಬೇರೆ ರೋಗ ಅಲ್ಲ. ಬಟ್ ನೆಗ್ಲೆಕ್ಟ್ ಮಾಡಬೇಡ್ರಿ. ಯಾರೋ ನನಗೆ ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತದೆಲ್ಲ ನೆಗ್ಲೆಕ್ಟ್ ಮಾಡಬೇಡ್ರಿ. ಬಂದುಬಿಟ್ಟು ಬೇಗ ತೋರಿಸ್ಕೊಂಡು ಬೇಗ ಟ್ರೀಟ್ಮೆಂಟ್ ಚಾಲು ಮಾಡಿರಿ. ಆವಾಗ ನಿಮಗೆ ಪ್ರಾಬ್ಲಮ್ಸ್ ಏನೂ ಆಗಲ್ಲ. ಸ್ನೇಹಿತರೆ, ಇದಾಗಿತ್ತು ವಿಶ್ವ ಕುಷ್ಠರೋಗ ದಿನದ ಅಂಗವಾಗಿ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಡರ್ಮಿಟಾಲಜಿ ಡಾಕ್ಟರ್ ವಿಜಯ ಸಜ್ಜನ್ ಅವರು. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಡಾಕ್ಟರ್ ಮೇಡಮ್. ಕೊನೆಯದಾಗಿ ನಮ್ಮ ಸ್ನೇಹಿತರಿಗೆ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಓಕೆ, ಸೊ ಇವಾಗ ಏನು ಹೇಳಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲ ಹೇಳಾಗಿದೆ. ನಾವು ವರ್ಲ್ಡ್ ಲೆಪ್ರಸಿ ಡೇ ವಿಶ್ವ ಕುಷ್ಠರೋಗ ದಿನಾಚರಣೆಯನ್ನು 30ನೇ ಜಾನ್ವರಿ ಆಚರಿಸ್ತೇವೆ. ಸೊ ಇದು ಯಾಕೆ ಆಚರಿಸ್ತೇವೆ ಅಂದರೆ, ಕುಷ್ಠರೋಗದ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ನಿವಾರಿಸಲು ನಾವು ಆಚರಿಸ್ತೇವೆ. ಸೊ ಇದೇನು ಹೇಳಬೇಕು ಅಂದರೆ, ಇದು ಒಂದು ಸಾಂಕ್ರಾಮಿಕ ರೋಗ. ಇದಕ್ಕೆ ಡೆಫಿನೆಟ್ ಆಗಿ ಟ್ರೀಟ್ಮೆಂಟ್ ಇದೆ. ಸೊ ಎಲ್ಲರಿಗೂ ಏನಾದ್ರೂ ಡೌಟ್ಫುಲ್ ಯಾವ್ದಾದ್ರು ಬಾಡಿ ಮೇಲೆ ಬಿಳಿ ಮಚ್ಚೆ ಅಥವಾ ಕೆಂಪು ಮಚ್ಚೆ ಅಥವಾ ಯಾವ್ದು ಸ್ಪರ್ಶ ಇರದೆ ಹಂಗೇನಾದ್ರೂ ಮಚ್ಚೆ ಅನಿಸಿದ್ರೆ ಪ್ಲೀಸ್ ಬಂದ್ಬಿಟ್ಟು ಚರ್ಮ ರೋಗದಲ್ಲಿ ತೋರಿಸ್ಕೊಳ್ರಿ. ಇದಕ್ಕೆ ಡೆಫಿನೆಟ್ ಆಗಿ ಏನಂತ ಹೇಳ್ತೀರಾ, ಕ್ಯೂರ್ ಇದೆ. ಆಮೇಲೆ ಇದು ಏನು ಹೆದರುವಂಥ ಕಾಯಿಲೆ ಅಲ್ಲ. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರೆ,
ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ವಿಶ್ವ ಕುಷ್ಠರೋಗ ದಿನದ ಅಂಗವಾಗಿ ವಿವರವಾದ ಮಾಹಿತಿ ಕೊಟ್ಟ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಡರ್ಮಟಾಲಜಿ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ವಿಜಯ ಸಜ್ಜನ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ. ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.